ಹಲೋ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುಟುಂಬದ ಜೊತೆ ಸಂಭಾಷಣೆ ಮಾಡುವ ಮೂಲಕ ಇಂಗ್ಲೀಷನ್ನು ಕಲಿಯಲು ಈಜಿ ಆಗುತ್ತದೆ. ಅವು ಯಾವ ರೀತಿಯಾಗಿ ನಾವು ಕುಟುಂಬದ ಜೊತೆ ಸಂಭಾಷಣೆ ಮಾಡಬೇಕು ಅಥವಾ ಕನ್ವರ್ಸಿಂಗ್ ವಿತ್ ಫ್ಯಾಮಿಲಿ ಲರ್ನ್ ಬೈ ಇಂಗ್ಲೀಷ್ ಅಂಥೇಳಿ ಯಾವ ರೀತಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಹಾಗೆ ನೀವು ಓನಾಗಿಯೂ ಕೂಡ ನಿಮ್ಮ ಕುಟುಂಬದ ಜೊತೆ ಯಾವ ರೀತಿ ಮಾತಾಡ್ತೀರಿ ಅವೇ ಪದಗಳನ್ನು ಬಳಸಿ ಇಂಗ್ಲೀಷ್ ಕಲಿಯಲು ಪ್ರಯತ್ನಿಸಿ, ಯಾಕಂದರೆ ಇನ್ನಷ್ಟು ಸುಲಭ ಆಗ್ತದೆ ಅಂತ ಹೇಳ್ತಾ ಬನ್ನಿ ಮತ್ತೇಕೆ ತಡ, ವಿಡಿಯೋನ ಶುರು ಮಾಡೋಣ. ಹಾಗೆ ಎಲ್ಲರೂ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ. ಮೊದಲನೇ ವಾಕ್ಯ, ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನರಿದ್ದಾರೆ? ಇದಕ್ಕೆ ಉತ್ತರ ನೋಡೋಣ. ದೇರ್ ಆರ್ 5 ಪೀಪಲ್ ಇನ್ ಮೈ ಫ್ಯಾಮಿಲಿ. ಉದಾಹರಣೆಗೆ, ಮೈ ಫಾದರ್, ಮದರ್, ಬ್ರದರ್, ಸಿಸ್ಟರ್ ಆ್ಯಂಡ್ ಮೀ. ಕನ್ನಡದಲ್ಲಿ ಕೂಡ ವಿವರಣೆ ನೋಡೋಣ. ನನ್ನ ಕುಟುಂಬದಲ್ಲಿ 5 ಜನರಿದ್ದಾರೆ. ನನ್ನ ತಂದೆ, ತಾಯಿ, ಸಹೋದರ, ಸಹೋದರಿ ಮತ್ತು ನಾನು. ಈ ರೀತಿ ನಾವು ವಾಕ್ಯಗಳನ್ನು ಮಾಡಿ ಕನ್ವರ್ಸೇಷನ್ನ ಮಾಡಿ ಡಸ್ ಯುವರ್ ಫ್ಯಾಮಿಲಿ ಲೈವ್ ಇನ್ ಎ ಹೌಸ್ ಆರ್ ಆನ್ ಅಪಾರ್ಟ್ಮೆಂಟ್? ನಿಮ್ಮ ಕುಟುಂಬವು ಮನೆ ಅಥವಾ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದೆಯೇ? ಇದಕ್ಕೆ ನಾವು ಉತ್ತರವನ್ನು ಈ ರೀತಿ ನೀಡಬೇಕು. ವಿ ಲೈವ್ ಇನ್ ಎ ಹೌಸ್ ಇನ್ ದ ಕಂಟ್ರಿ ಸೈಡ್. ಅಂದರೆ ನಾವು ಗ್ರಾಮಾಂತರದಲ್ಲಿರುವ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ಗ್ರಾಮಾಂತರ ಅಂದರೆ ಹಳ್ಳಿ ಅಥವಾ ಮುನ್ಸಿಪಾಲ್ಟಿ ಬರ್ತಕ್ಕಂಥ ಏರಿಯಾಗಳಿಗೆ ಗ್ರಾಮಾಂತರ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಡಸ್ ಯುವರ್ ಫಾದರ್ ಡೂ? ವಾಟ್ ಡಸ್ ಯುವರ್ ಫಾದರ್ ಡೂ? ನಿಮ್ಮ ತಂದೆ ಏನು ಮಾಡುತ್ತಾರೆ? ಅಥವಾ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರಂತ. ನಿಮ್ಮ ತಂದೆ ಏನು ಮಾಡುತ್ತಾರೆ? ವಾಟ್ ಡಸ್ ಯುವರ್ ಫಾದರ್ ಡೂ? ಇದಕ್ಕೆ ಉತ್ತರ, ಮೈ ಫಾದರ್ ಈಸ್ ಎ ಡಾಕ್ಟರ್. ಹಿ ವರ್ಕ್ಸ್ ಆಟ್ ದ ಲೋಕಲ್ ಹಾಸ್ಪಿಟಲ್. ಮೈ ಫಾದರ್ ಈಸ್ ಎ ಡಾಕ್ಟರ್. ವಿ ವರ್ಕ್ಸ್ ಆಟ್ ದ ಲೋಕಲ್ ಹಾಸ್ಪಿಟಲ್. ನನ್ನ ತಂದೆ ವೈದ್ಯರು. ಅವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಡೂ ಯು ಹ್ಯಾವ್ ಎನಿ ಸಬ್ಲಿಂಗ್ಸ್? ವಾಟ್ಸ್ ಹೀಸ್ ಹರ್ ನೇಮ್? ನಿನಗೆ ಯಾರಾದರೂ ಸಹೋದರ ಅಥವಾ ಸಹೋದರಿಯರು ಇದ್ದಾರಾ? ಅವನ ಅಥವಾ ಅವಳ ಹೆಸರೇನು? ಡೂ ಯು ಹ್ಯಾವ್ ಎನಿ ಸಬ್ಲಿಂಗ್ಸ್? ವಾಟ್ಸ್ ಹೀಸ್ ಆರ್ ಹರ್ ನೇಮ್? ನಿನಗೆ ಯಾರಾದರೂ ಸಹೋದರ ಅಥವಾ ಸಹೋದರಿಯರು ಇದ್ದಾರಾ? ಅವನ ಅಥವಾ ಅವಳ ಹೆಸರೇನು? ಎಸ್, ಐ ಡೂ. ಐ ಹ್ಯಾವ್ ಒನ್ ಎಲ್ಡರ್ ಬ್ರದರ್ ಡೇವಿಡ್ ಆ್ಯಂಡ್ ಒನ್ ಯಂಗರ್ ಸಿಸ್ಟರ್ ಮೇರಿ. ಹೌದು, ನನಗೆ ಒಬ್ಬ ಹಿರಿಯ ಸಹೋದರ ಡೇವಿಡ್ ಮತ್ತು ಒಂದು ತಂಗಿ ಮೇರಿ. ಆರ್ ಯು ದ ಓಲ್ಡೆಸ್ಟ್ ಅಮಾಂಗೆಸ್ಟ್ ಯುವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್? ಆರ್ ಯು ದ ಓಲ್ಡೆಸ್ಟ್ ಅಮಾಂಗೆಸ್ಟ್ ಯುವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್? ನಿಮ್ಮ ಸಹೋದರರು ಮತ್ತು ಸಹೋದರಿಯರಲ್ಲಿ ನೀವು ಹಳೆಯವರಾಗಿದ್ದೀರಾ? ನಿಮ್ಮ ಸಹೋದರರು ಮತ್ತು ಸಹೋದರಿಯರಲ್ಲಿ ನೀವು ಹಳೆಯವರಾಗಿದ್ದೀರಾ? ನೋ, ಐ ಆಮ್ ನಾಟ್. ಐ ಆಮ್ ದ ಸೆಕೆಂಡ್ ಚೈಲ್ಡ್ ಇನ್ ಮೈ ಫ್ಯಾಮಿಲಿ. ಇಲ್ಲ, ನಾನಲ್ಲ. ನನ್ನ ಕುಟುಂಬದಲ್ಲಿ ನಾನು ಎರಡನೇ ಮಗು. ಇಲ್ಲ, ನಾನಲ್ಲ. ನನ್ನ ಕುಟುಂಬದಲ್ಲಿ ನಾನು ಎರಡನೇ ಮಗು ರೀತಿ. ನೆಕ್ಸ್ಟ್, ವಾಟ್ ಡೂ ಯುವರ್ ಫಾದರ್ ಲೈಕ್? ವಾಟ್ ಡೂ ಯುವರ್ ಮದರ್ ಆರ್ ಫಾದರ್ ಲೈಕ್? ನಿಮ್ಮ ತಾಯಿ ಅಥವಾ ತಂದೆ ಏನು ಬಯಸುತ್ತೀರಿ? ನಿಮ್ಮ ತಾಯಿ ಅಥವಾ ತಂದೆ ಏನು ಬಯಸುತ್ತಾರೆ? ಮೈ ಫಾದರ್ ಲೈಕ್ಸ್ ಪ್ಲೇಯಿಂಗ್ ಫುಟ್ಬಾಲ್ ಆ್ಯಂಡ್ ಮೈ ಮದರ್ ಲೈಕ್ ಕುಕ್ಕಿಂಗ್. ಮೈ ಫಾದರ್ ಲೈಕ್ಸ್ ಪ್ಲೇಯಿಂಗ್ ಫುಟ್ಬಾಲ್ ಆ್ಯಂಡ್ ಮೈ ಮದರ್ ಲೈಕ್ಸ್ ಕುಕ್ಕಿಂಗ್. ನನ್ನ ತಂದೆ ಫುಟ್ಬಾಲ್ ಆಡುತ್ತಿದ್ದಾರೆ ಮತ್ತು ನನ್ನ ತಾಯಿ ಅಡುಗೆ ಇಷ್ಟಪಡುತ್ತಾರೆ. ಈ ರೀತಿ ಮನೆಯಲ್ಲಿ ಮಾತನಾಡುವ ಸಂಭಾಷಣೆ. ಡೂ ಯುವರ್ ಪೇರೆಂಟ್ಸ್ ಲೆಟ್ ಯು ಸ್ಟೇ ಔಟ್ ಲೇಟ್? ತಡವಾಗಿ ಉಳಿಯಲು ನಿಮ್ಮ ಪೋಷಕರು ನಿಮಗೆ ಅವಕಾಶ ನೀಡುತ್ತೀರಾ? ಡೂ ಯುವರ್ ಪೇರೆಂಟ್ಸ್ ಲೆಟ್ ಯು ಸ್ಟೇ ಔಟ್ ಲೇಟ್?
ತಡವಾಗಿ ಉಳಿಯಲು ನಿಮ್ಮ ಪೋಷಕರು ನಿಮಗೆ ಅವಕಾಶ ನೀಡುತ್ತಾರಾ? ಯಾಕೆ ಅಫ್ಕೋರ್ಸ್ ನಾಟ್. ದೇ ಆಲ್ವೈಸ್ ಆಸ್ಕ್ ಮೀ ಟು ಗೆಟ್ ಹೋಮ್ ಬಿಫೋರ್ 10 PM ಈಚ್ ನೈಟ್. ಖಂಡಿತ ಇಲ್ಲ. ಅವರು ಯಾವಾಗಲೂ ಪ್ರತಿ ರಾತ್ರಿ 10 ಗಂಟೆಗೂ ಮೊದಲು ಮನೆಗೆ ಹೋಗಬೇಕೆಂದು ನನ್ನನ್ನು ಕೇಳುತ್ತಾರೆ. ನೆಕ್ಸ್ಟ್, ಡೂ ಯು ಸ್ಟೇ ವಿತ್ ಯುವರ್ ಪೇರೆಂಟ್ಸ್? ನಿಮ್ಮ ಹೆತ್ತವರೊಂದಿಗೆ ನೀವು ಉಳಿಯುತ್ತೀರಾ? ಡೂ ಯು ಸ್ಟೇ ವಿತ್ ಯುವರ್ ಪೇರೆಂಟ್ಸ್? ನಿಮ್ಮ ಹೆತ್ತವರೊಂದಿಗೆ ನೀವು ಉಳಿಯುತ್ತೀರಾ? ಇದಕ್ಕೆ ಉತ್ತರ ರೈಟ್ ನೌ ನೋ ಬಟ್ ಐ ಯೂಸ್ಡ್ ಟು. ಇದೀಗ ಇಲ್ಲ, ಆದರೆ ನಾನು ಬಳಸಿದ್ದೆ. ಡಸ್ ಯುವರ್ ಫ್ಯಾಮಿಲಿ ಯೂಶ್ವಲಿ ಹ್ಯಾವ್ ಡಿನ್ನರ್ ಟುಗೆದರ್? ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಭೋಜನವನ್ನು ಮಾಡುವುದು? ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಿಗೆ ಭೋಜನವನ್ನು ಮಾಡುವುದು? ಇದಕ್ಕೆ ಉತ್ತರ ಎಸ್ ವಿ ಡೂ. ಮೈ ಮಾಮ್ ಆಲ್ವೈಸ್ ಪ್ರಿಪೇರ್ಸ್ ಡೆಲಿಸಿಯಸ್ ಮೀಲ್ಸ್ ಫಾರ್ ಅಸ್. ಹೌದು, ನಾವು ಮಾಡುತ್ತೇವೆ. ನನ್ನ ತಾಯಿ ಯಾವಾಗಲೂ ನಮಗೆ ರುಚಿಕರವಾದ ಊಟವನ್ನು ಸಿದ್ಧಪಡಿಸುತ್ತಾಳೆ. ಹೌದು, ನಾವು ಮಾಡುತ್ತೇವೆ. ನನ್ನ ತಾಯಿ ಯಾವಾಗಲೂ ನಮಗೆ ರುಚಿಕರವಾದ ಊಟವನ್ನು ಸಿದ್ಧಪಡಿಸುತ್ತಾಳೆ. ಈ ರೀತಿ. ನೆಕ್ಸ್ಟ್,